ಈ ಒಂದು ಶೇಂಗಾದ ಹಿಂಡಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂಥರ ಆಪತ್ ಬಾಂಧವ ಇದ್ದಂಗೆ ನೋಡ್ರಿ. ಯಾಕಂತಂದ್ರೆ ಪಲ್ಯ ಸಾರು ಇರ್ಲಿ ಬಿಡ್ಲಿ ಈ ಒಂದು ಚಟ್ನಿ ಇದ್ದು ಬಿಟ್ರೆ ಆರಾಮ್ಸೆ ನಮ್ದು ಊಟ ಆಗ್ಬಿಡ್ತೈತೆ ನೋಡ್ರಿ. ಪಲ್ಯ ಸಾರು ಇರಬೇಕಂತ ಏನಿಲ್ರಿ, ಅವು ಇದ್ರೂ ಈ ಶೇಂಗಾದ ಹಿಂಡಿ ಮಾತ್ರ ನಮಗೆ ಬೇಕು ನೋಡ್ರಿ. ಇದು ಇಲ್ದ ನಮ್ದು ಊಟನ ಇಲ್ಲ ನೋಡ್ರಿ, ಒಂಥರ ಊಟ ಇನ್ಕಂಪ್ಲೀಟ್ ನೋಡ್ರಿ. ಈ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾದ ಹಿಂಡಿ ಹೆಂಗೆ ಮಾಡೀನಿ ತೋರಿಸ್ತೀನಿ ಬರ್ರಿ. ಮೊದಲ ಶೇಂಗಾನ ಚಂದಾಗ ಹುರಿದು ಈಗ ನೋಡ್ರಿ ಸಿಪ್ಪಿ ತಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ನಾನು ಇವಕ್ಕೆ ಪುಟಾಣಿನ ಸೇರಿಸ್ಕೊಂಡಿರ್ತೇನೆ ನೋಡ್ರಿ. ಪುಟಾಣಿ ಅಂದ್ರೆ ಹುರ್ಗಡ್ಲಿ ಇವನ್ನ ಸೇರಿಸ್ಕೊಳ್ಳೋದನ್ನು ಹಂಗಾನು ಮಾಡ್ಕೋಬೋದ್ರಿ. ಇಲ್ಲೇ ಶೇಂಗಾ ಎಷ್ಟು ತೊಗೊಂಡಿನಿ ಅದರ ಅರ್ಧದಷ್ಟು ಇಲ್ಲ ಸ್ವಲ್ಪ ಕಡಿಮೆ ಆಗುವಷ್ಟು ನಾನು ಪುಟಾಣಿ ತೊಗೊಂಡಿರ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಸ್ಪೂನು ಖಾರ ಪುಡಿ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಇವನ್ನ ಮಿಕ್ಸಿಗೆ ಹಾಕ್ಕೊಂಡಂತ ನಾವು ಖಾರ ಪುಡಿ ಒಳಗೆ ಉಪ್ಪು ಇರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರ್ತೀವಿ. ಈಗ ನೋಡ್ರಿ ಚಂದಾಗ ಮಿಕ್ಸಿ ಮಾಡ್ಕೊಂಡಂತ ನಾನು ಸಕ್ಕರೆ ಒಂದು ಮರ್ತಿದ್ ನೋಡ್ರಿ. ಆ ಮುಚ್ಚಳ ತೆಗಿಯೋರಾಗ ಒಂದು ಸ್ವಲ್ಪ ಚಟ್ನಿ ಆತಾಗಿತ್ತಾಗ ಚಲ್ಲೆ ಬಿಟ್ಟಿತ್ತು ನೋಡ್ರಿ, ಅದನ್ನ ಇಗ್ನೋರ್ ಮಾಡ್ರಿ. ಈಗ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಮಸ್ತ್ ಅನ್ನಂಗೆ ಶೇಂಗಾದ ಹಿಂಡಿ ರೆಡಿ ಆಯ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್